ಸರ್, ಇವತ್ತಿನ ಬುದ್ಧ ಸಮ್ಮೇಳನ ಮಾಡಿದ್ದೀವಿ, ಹೇಗನಿಸ್ತಿದೆ ಚಿಕ್ಕಬಳ್ಳಾಪುರದಲ್ಲಿ? ಮತ್ತು ಬುದ್ಧನ ಅವನತಿ, ಬುದ್ಧ ಧರ್ಮದ ಅವನತಿ ಭಾರತದಲ್ಲಿ ಜಾಸ್ತಿ ಆಗ್ತಿದೆ, ಏನು ಹೇಳ್ತೀವಿ? ಬೌದ್ಧತ್ವ ಭಾರತದಲ್ಲಿ ಅಳಿವಿನಂಚಿನಲ್ಲಿ ಇದ್ದದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುನರುತ್ಥಾನ ಮಾಡಿದ್ದಾರೆ. ಮರಳಿ ಮನೆಗೆ ಬುದ್ಧನೆಡೆಗೆ ಅನ್ನೋ ಕಾನ್ಸೆಪ್ಟು ಬಾಬಾ ಸಾಹೇಬ್ ಅಂಬೇಡ್ಕರಿಂದ. ನಮ್ಮದು ಕನ್ವರ್ಷನ್ ಅಲ್ಲ. ಕನ್ವರ್ಷನ್ನು ಈ ಮೂಲದಿಂದ ಬೇರೆ ನೆಲೆಗೆ ಹೋದರೆ ಅದು ಕನ್ವರ್ಷನ್ ಆಗುತ್ತೆ. ನಾವು ಬ್ಯಾಕ್ ಟು ಅವರ್ ಓನ್ ಸೊಸೈಟಿ. ಒಬ್ಬ ಮಗ ಮನೆ ಬಿಟ್ಟು ಹೋಗಿರೋನು ಮನೆಗೆ ಬಂದರೆ ಅವನನ್ನು ನಾವು ಹೊರಗಿನವನು ಅಂತೀವ. ನಮ್ಮ ಮಗ ಹೊರಗೋಗಿದ್ದ ಬಂದೆ ಅಂತ. ಇತಿಹಾಸದಲ್ಲಿ ಬೌದ್ಧತ್ವವನ್ನು ಈ ದೇಶದಲ್ಲಿ ನಾಶ ಮಾಡಿದ್ದಾರೆ. ಕಾರಣಗಳು ಎಲ್ಲರಿಗೇ ಗೊತ್ತಿದೆ. ಈ ದೇಶದಲ್ಲಿ ಏನಾದರೂ ಸಾಮಾಜಿಕ ಸಂಘರ್ಷ ನಡೆದಿದೆ ಅಂತ ಹೇಳಿದ್ರೆ ಅದು ಬೌದ್ಧತ್ವ ಮತ್ತು ಬ್ರಾಹ್ಮಣತ್ವಕ್ಕೆ ನಡೆದ ಸಂಘರ್ಷವೇ ಈ ದೇಶದ ಇತಿಹಾಸ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಶೋಧನೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವು ಹಿಂದೆ ಏನು ವೈದಿಕರಾಗಿರಲಿಲ್ಲ. ನಾವು ಈ ದೇಶದ ಮೂಲ ನಿವಾಸಿಗಳಾಗಿದ್ವಿ, ನಾಗ ವಂಶಸ್ಥರಾಗಿದ್ವಿ. ಈ ದೇಶದ ಪ್ರಕೃತಿ ಸಂಪತ್ತು ಕೂಡ ಈ ದೇಶದಲ್ಲಿ ಈ ದೇಶವನ್ನಾಳಿದ ರಾಜಗಳ ವಂಶಸ್ಥರುಗಳು ನಾವೇ ಆಗಿದ್ವಿ. ಅದಕ್ಕೆ ಐತಿಹಾಸಿಕವಾಗಿ ಬಿಂದುಸಾರ ಮತ್ತು ಮೌರ್ಯ ಸಾಮ್ರಾಜ್ಯ ಇವೆಲ್ಲವೂ ಕೂಡ ಮೂಲ ನಿವಾಸಿಗಳದೆ. ಈ ದೇಶದ ನಾಗರಿಕತೆಯನ್ನು ಕಟ್ಟಿದವರು ಕೂಡ ಈ ದೇಶದ ಮೂಲ ನಿವಾಸಿಗಳಾದ ನಮ್ಮ ಪೂರ್ವಿಕರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದರಲ್ಲಿ ಹರಪ್ಪ ಮಹೇಂಜೋದಾರ ಸಂಸ್ಕೃತಿಯನ್ನು ನಾವು ಅವಲೋಕನ ಮಾಡಬಹುದಾಗಿದೆ. ಈಗ ಯಾಕೆ ಬೌದ್ಧತ್ವ ನಮಗೆ ಹೊಸದಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಒಂದು 3-4 ತಲೆಮಾರು ಮಾಸಿ ಹೋದ ಮೇಲೆ ನಮ್ಮತನವನ್ನು ನಾವು ಕಳ್ಕೊಳ್ತೇವೆ, ಅಥವಾ ನಮ್ಮ ಪೂರ್ವಿಕರು, ನಮ್ಮ ಅಜ್ಜ ತಾತರ ಇತಿಹಾಸಗಳು ಉಳಿಯೋದಿಲ್ಲ. ಹಾಗಾಗಿ ಈ ನಾಗ ಸಂಸ್ಕೃತಿಯ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1946 ಶೂದ್ರರೆಂದರೆ ಯಾರು ಅನ್ನುವ ಕೃತಿಯನ್ನು ಬರೆದು ನಮಗೆ ಮನನ ಮಾಡಿದ್ದಾರೆ. ಮತ್ತು ವಿ ಆರ್ ದ ಔಟ್ಕಾಸ್ಟ್ ಪೀಪಲ್, ವಿ ಆರ್ ನಾಟ್ ಅಟ್ ಆಲ್ ಹಿಂದೂಸ್. ನಾವು 4ನೇ ವರ್ಣವಲ್ಲ, ಅಸ್ಪೃಶ್ಯರು ಈ ದೇಶದ ನಾವು, ಎತ್ನಿಕ್ ಟ್ರೈಬ್ಸು. ಅದನ್ನೇ ಅವರು ಶೆಡ್ಯೂಲ್ ಮಾಡಿ ನಮ್ಗಳಿಗೆ ಹೇಳಿದ್ದಾರೆ. ಅದು ಜಾತಿ ಅಲ್ಲ, ಅದು ಆ ಶೆಡ್ಯೂಲಲ್ಲಿ. ಯಾಕಂದರೆ ಅವರ ಆರ್ಥಿಕ ಸಾಮಾಜಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಇದನ್ನು ಶೆಡ್ಯೂಲ್ ಮಾಡಿ ಸಂವಿಧಾನದಲ್ಲಿ ಅಡಕ ಮಾಡಿ ವಿಶೇಷ ಸವಲತ್ತುಗಳನ್ನು, ವಿದ್ಯೆಯನ್ನು ಮತ್ತು ಮೀಸಲಾತಿಯಿಂದ ಅವರನ್ನು ಮೇಲೆತ್ತುವ ಕೆಲಸವನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಈ ವಿಚಾರವನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಕೆಲಸವನ್ನು, ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ನಮ್ಮ ಈ ಎಲ್ಲ ಚಿಕ್ಕಬಳ್ಳಾಪುರದ ಬಂಧು ಭಗಿನಿಯರು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸೇರಿದ್ದಾರೆ, ಪ್ರಗತಿಪರ ಚಿಂತಕರು ಇದ್ದಾರೆ. ಇವತ್ತು ವಿಶೇಷವಾಗಿ ನೌಕರ ವರ್ಗ ಈ ಭಾಗದಲ್ಲಿ ತುಂಬ ಸಕ್ರಿಯವಾಗಿ ತೊಡಗಿಸ್ಕೊಂಡಿದೆ. ಅವ್ರಿಗೆಲ್ಲರಿಗೂ ಕೂಡ ನಾವು ಈ ವಿಚಾರವನ್ನು ಮತ್ತು ವಿಚಾರ ಸಂಕಿರಣಕ್ಕೆ ಆಹ್ವಾನವನ್ನು ನೀಡಿ ಹೋಗಬೇಕು ಅನ್ನೋ ಕಾರಣಗಳಿಗಾಗಿ ಬಂದು ಈವರೆಗೆ ಅವರಲ್ಲಿ ಜಾಗೃತಿಯನ್ನು ಮಾಡಿಸೋ ಕಾರ್ಯದಲ್ಲಿ ತೊಡಗಿಸ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಬೌದ್ಧ ಸ್ತೂಪಗಳನ್ನು, ಬೌದ್ಧ ಸಂಸ್ಕೃತಿಯನ್ನು ವಿನಾಶದ ಅಂಚಿಗೆ ತಳ್ಳಿದ್ದಾರೆ. ಈ ದೇಶ ಸಂಬುದ್ಧ ಜಂಬೂದ್ವೀಪ, ಅದು ಎಲ್ಲರೂ ಕೂಡ ಒಪ್ತಾರೆ. ಬೌದ್ಧ ಜಾತಿವಾದಿ ಅಲ್ಲ, ಮಾನವೀಯ ಅಂತಃಕರಣ ಉಳ್ಳತಕ್ಕಂಥ ಸತ್ಯವನ್ನು ಸತ್ಯ ಅಂಥೇಳಿ, ಸುಳ್ಳನ್ನು ಸುಳ್ಳು ಅಂಥೇಳಿ ಪ್ರತಿಪಾದನೆ ಮಾಡಿ, ನಾನು ದೇವರಲ್ಲ, ದೇವ ಮಾನವನಲ್ಲ, ದೇವ ಸಂದೇಶವನ್ನು ತಂದಿಲ್ಲ, ನಾನು ನಿಮ್ಮ ಹಾಗೆ ಒಬ್ಬ ಮನುಷ್ಯ ಅಂಥೇಳಿ ಜಗತ್ತಿಗೆ ತೋರಿದ ಪ್ರಥಮ ತಥಾಗತ ಗೌತಮ ಬುದ್ಧ ಸಾರಿದ ಸಂದೇಶಗಳು ವೈಜ್ಞಾನಿಕವಾಗಿದೆ ಅನ್ನುವ ಕಾರಣಗಳಿಗಾಗಿ ಯುನೈಟೆಡ್ ನೇಷನ್ಸ್ ಮಿಷನ್ ಚಾರ್ಟರ್ನಲ್ಲಿ ಬುದ್ಧಿಸಮ್ ಇಸ್ ದ ಸೈಂಟಿಫಿಕ್ ರಿಲಿಜಿಯನ್ ಇನ್ ದ ವರ್ಲ್ಡ್ ಅಂತೇಳಿ ಡಿಕ್ಲೇರ್ ಆಗಿದೆ. ಇದಕ್ಕಿಂತ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಭಾರತಕ್ಕೆ ಮತ್ತೊಂದಿಲ್ಲ. ಈ ದೇಶದ ಪ್ರಧಾನಿ ಕೂಡ ಹೊರಗಡೆ ಹೋದರೆ ಐ ಆಮ್ ಕೇಮ್ ಫ್ರಮ್ ಬುದ್ಧಾಸ್ ಕಂಟ್ರಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಹಾಗೇ ಹೇಳ್ತಾರೆ. ಇವತ್ತು ಜಗತ್ತಿನ ಸರಿಸುಮಾರು 60-65 ರಾಷ್ಟ್ರಗಳು ಬುದ್ಧಿಸ್ಟ್ ದೇಶಗಳಾಗಿವೆ. ನಾವು ಜಪಾನನ್ನೇ ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಇವತ್ತು ಅಷ್ಟು ಪ್ರಗತಿಯನ್ನು ಯಾಕೆ ಸಾಧಿಸಿದೆ? ಚೀನಾ ಪ್ರಗತಿಯನ್ನು ಯಾಕೆ ಸಾಧಿಸಿದೆ? ಥೈಲ್ಯಾಂಡ್ ಆಗಲಿ, ಶ್ರೀಲಂಕಾ ಆಗಲಿ ಪ್ರಗತಿದಾಯಕವಾಗಿ ಯಾಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಬೌದ್ಧತ್ವವನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಚೀನಾದ ಯಾತ್ರಿಕ ಯುಯೆನ್ಸಾಂಗ್ ಮತ್ತು ಪಾಹ್ಯಾನ್ ಈ ದೇಶದ ಚರಿತ್ರೆಯನ್ನು ಸುಮಾರು 16 ವರ್ಷಗಳ ಕಾಲ ಅಧ್ಯಯನ ಮಾಡಿ ಇಲ್ಲಿನ ತತ್ವಗಳನ್ನು, ಗ್ರಂಥಗಳನ್ನು, ಬೌದ್ಧತ್ವವನ್ನು ತೆಗೆದುಕೊಂಡು ಹೋದ ಕಾರಣಗಳಿಗಾಗಿ ಆ ದೇಶ ಅಭಿವೃದ್ಧಿಯಲ್ಲಿದೆ. ದುರಾದೃಷ್ಟವಶಾತ್ ಭಾರತ ಇಂದೂ ಕೂಡ ಅಸಮರ್ಪಕತೆಯಲ್ಲಿ, ಅಸಮಾನತೆಯಲ್ಲಿ ತೊಡಗಿದೆ. ಸ್ವಾತಂತ್ರ್ಯ ಸಂದ 75 ವರ್ಷಗಳಲ್ಲಿ ಸಮಾಜ ಅಭಿವೃದ್ಧಿ ಆಗಲಿಲ್ಲ. ಸರ್ಕಾರಗಳು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ, ನೈಜತೆಯ ಮೇಲೆ ದೇಶವನ್ನು ಆಳ್ತಕ್ಕಂಥ ಪರಿಪಾಠವನ್ನು ರೂಢಿಸ್ಕೊಂಡ್ರೆ ರಾಜಕಾರಣಕ್ಕೆ ಮತ್ತು ಸರ್ಕಾರಕ್ಕೆ, ವಿಶೇಷವಾಗಿ ವಾಟ್ ಡು ಯು ಮೀನ್ ಬೈ ಡೆಮಾಕ್ರಸಿ, ಆ ಕಾನ್ಸೆಪ್ಟು ರಾಜಕೀಯವನ್ನದಲ್ಲಿರ್ತಕ್ಕಂಥವ್ರಿಗೆ, ಆಡಳಿತವನ್ನು ನಡೆಸ್ತಕ್ಕಂಥವ್ರಿಗೆ ಈ ದೇಶದ ಸಂವಿಧಾನ ಏನು ಹೇಳಿದೆಯೋ ಅಷ್ಟು ಮಾಡಿದರೆ ಸಾಕಾಗುತ್ತೆ. ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಹೆಚ್ಚು ಕಾಲಾವಕಾಶ ಬೇಕಾಗಲ್ಲ. ಪ್ರಗತಿ ಪಥದಲ್ಲಿ ಕೂಡ ಭಾರತ ಮರಳಿ ಭವ್ಯ ಸಂಸ್ಕೃತಿಗೆ ಹೋಗುತ್ತೆ ಅನ್ನೋದು ನಮ್ಮೆಲ್ಲರ ಕೂಡ ಅಭಿಮತ ಆಗಿದೆ. ಬುದ್ಧನ ಸ್ತೂಪಗಳನ್ನ ಹಿಂದೂ ಧರ್ಮದ ಕನ್ವರ್ಟ್ ಮಾಡಿದ್ದಾರೆ. ಅದು ದುರಂತ.
ಬೌದ್ಧನ ನೆಲೆಗಳನ್ನು ಈಗ ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇದ್ದೇವೆ. ಹಾಗಾದರೆ ಮಸೀದಿ ಆಗಿದ್ರೆ ಮಂದಿರ ಸಿಗುತ್ತೆ ಅಂತಕ್ಕಂಥದ್ರಲ್ಲಿ ಭ್ರಮೆ ಹುಟ್ಟಿಸಿದ್ದಾರೆ. ಆದರೆ ಅದೇ ಮಂದಿರ ಆಗಿದ್ರೆ ಬೌದ್ಧನ ನೆಲೆಗಳು ಸಿಗುತ್ತೆ ಅನ್ನೋದನ್ನು ಮರೆಮಾಚ್ತಾ ಇದ್ದಾರೆ. ಹಾಗಾಗಿ ಈ ಜಿಜ್ಞಾಸೆಯಲ್ಲಿ ದೇಶ ಇರಬಾರ್ದು. ಈ ನಮ್ಮ ದೇಶ ನಾವು ಏನು ಒಪ್ಕೊಂಡಿದೆ ಸಂವಿಧಾನ ಅಂತ ಹೇಳಿದ್ರೆ ಯೂನಿಟಿ ಇನ್ ಡೈವರ್ಸಿಟಿ. ಅವರು ಅಲ್ಪಸಂಖ್ಯಾತರಿರಲಿ, ಅವರು ಬಹುಸಂಖ್ಯಾತರಿರಲಿ, ಅವರ ಧಾರ್ಮಿಕ ನಂಬಿಕೆಗಳಿಗೆ ಯಾರೂ ಕೂಡ ಧಕ್ಕೆ ತರಬಾರ್ದು. ಇದನ್ನು ನಾವೇನಾದರೂ ಧಕ್ಕೆ ತಂದರೆ ನಾನು ಪ್ರಬಲವಾಗಿದ್ದೀನಿ ಅಂತ ಹೇಳಿದ್ರೆ ಶಕ್ತಿ ಇಲ್ಲದವನ ಮೇಲೆ ಅತಿಕ್ರಮ ಮಾಡ್ದಂಗೆ ಆಗ್ತದೆ. ಇದನ್ನು ಪ್ರತಿಯೊಬ್ಬರು ಗೌರವಿಸಬೇಕು ಅಂತಕ್ಕಂಥದ್ದು ನಾವು ಬುದ್ಧ ಅನುಯಾಯಿಗಳು ಮತ್ತು ಬಾಬಾ ಸಾಹೇಬ್ ಅನುಯಾಯಿಗಳ ಒಂದು ಕೋರಿಕೆ ಕೂಡ ನಮ್ಮದಾಗಿದೆ. 11/2024ರಲ್ಲಿ ಸನ್ನತಿ ಅದು ಸಂಗಾರಾಮ ಸಾಮ್ರಾಟ್ ಅಶೋಕರ ದಕ್ಷಿಣ ಭಾರತದ ಒಂದು ರಾಜಧಾನಿಯಾಗಿತ್ತು ಅಂತಕ್ಕಂಥ ಬೃಹತ್ ಇತಿಹಾಸ ಇದೆ. ಸಂಕ್ಷಿಪ್ತವಾಗಿ ಆ ಇತಿಹಾಸದಲ್ಲಿ ಸುಮಾರು 272 ಬೃಹತ್ ಶಿಲಾಶಾಸನಗಳು ಮತ್ತು ಲಘು ಶಿಲಾಶಾಸನಗಳು ದೊರೆತಂಥ ಸ್ಥಳವನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಸೈಟಾಗಿ ಐಡೆಂಟಿಫೈ ಮಾಡಿದ್ದಾರೆ. ಬಟ್ ಅಭಿವೃದ್ಧಿ ಕುಂಠಿತ ಆಗಿದೆ. ಅದು ಶೀಘ್ರಗತಿಯಲ್ಲಿ ಆಗಬೇಕು. ಸಾಮ್ರಾಟ್ ಅಶೋಕನ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆಯೇ ಇವತ್ತು ಈ ದೇಶಕ್ಕೆ ಎಲ್ಲ ರಾಷ್ಟ್ರ ಲಾಂಛನಗಳು ಮತ್ತು ಯುದ್ಧ ಬೇಡ ಶಾಂತಿ ಬೇಕು ಅಂತ ಬುದ್ಧರ ಸಂದೇಶಗಳೆಲ್ಲವೂ ಸಿಕ್ಕಿದೆ. ಮುಂದುವರೆದ ಭಾಗವಾಗಿ ಸುಮಾರು 9 ಮಾದರಿಯ ಶಿಲಾಶಾಸನಗಳು ರಾಯಚೂರು ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಪಾದಯಾತ್ರೆಯ ಅವಧಿಯಲ್ಲಿ ಗುರುತಿಸಿದೆ. ಅವುಗಳ ಅಭಿವೃದ್ಧಿ ಆಗಬೇಕು, ಪುನಶ್ಚೇತನ ಆಗಬೇಕು. ಅಲ್ಲಿ ಬರೆದಂಥ ಸಂದೇಶಗಳು ಏನು ಯಾಕೆ ಅನ್ನೋದ್ರ ಬಗ್ಗೆ ಸಂಶೋಧನೆಯನ್ನು ಕೂಡ ಮಡಿಬೇಕು ಅಂತ ಮಾಡ್ತಾ ಇದೆ. ಒಂದು ಕಿರುಹೊತ್ತಿಗೆ ತರುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಸ್ಪಂದನೆಯನ್ನು ಮಾಡಬೇಕು ಅಂಥೇಳಿ 24/1/2025 ಶುಕ್ರವಾರ ಆ 1000 ಕಿಲೋಮೀಟರ್ಗಳ ಪಾದಯಾತ್ರೆ ಅಂತಿಮ ಆಗ್ತಾ ಇದೆ. ಅದರ ನೇತೃತ್ವವನ್ನು ನಳಂದ ಯೂನಿವರ್ಸಿಟಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಹೊಸದಾಗಿ ಸೃಜನೆಗೊಂಡಿದೆ. ನೇತೃತ್ವವನ್ನು ವಹಿಸಿದ್ದಾರೆ. ಎಲ್ಲ ಬೌದ್ಧ ಭಿಕ್ಕುಗಳು, ಬಂತೆಗಳು, ಸಮಾಜ ಮುಖಂಡರು, ಸಂಘಟನೆಯ ಮುಖಂಡರುಗಳು, ವಿದ್ಯಾರ್ಥಿಗಳು, ವಿಶೇಷವಾಗಿ ಮಹಿಳೆಯರು ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರಯತ್ನವನ್ನು ಮಾಡುವಂಥ ದಿನ 24 ಅದು ಅಂತ್ಯ ಆಗುತ್ತೆ. ಅದಕ್ಕಾಗಿ ಎಲ್ಲರೂ ಕೂಡ ಭಾಗಿದಾರರಾಗಿ ವಿಚಾರವನ್ನು ತಿಳ್ಕೊಳ್ಳಿ ಅಂಥೇಳಿ ಹೇಳುವ ಪ್ರಯತ್ನವಾಗಿ ನಾನು ಕೂಡ ಇಲ್ಲಿ ಬಂದು ಈ ಮಾತನ್ನು ಇಂಡಿ ಸೊಲ್ಲಾಪುರಲ್ಲಿ ಅಷ್ಟೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೊಲ್ಲಾಪುರದಲ್ಲಿ ಒಂದು ಚೌರಿಯಲ್ಲಿ ಕೂತು ಹೀಗೆ ಮಾತಾಡಿದ್ದಾರೆ. ಅದರ ಎದುರುಗಡೆ ಈಗ ದೊಡ್ಡ ಸ್ಮಾರಕ ಮಾಡಿದ್ದಾರೆ, ಬೇರೆ ಜನ ಅಸ್ಥಿಯಲ್ಲಿ ಇದೆ. ಆ ಚೌರಿಯನ್ನು ಯಥಾವತ್ತಾಗಿ ಅವರು ಕೂತಂಗೆ ಎಲ್ಲ ಚಿತ್ರ ಬಿಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ನಾಗ್ಪುರ, ಪುಣೆ ಈ ಭಾಗದಲ್ಲಿ ಯಾರಾದರೂ ಬರ್ತಾರೆ ಅಂದರೆ ಬೀದಿಲೊಬ್ಬರು ಬಂದು ತಂದೆ ತಪ್ಪಾಸಿ ನೀವೆಲ್ಲ ತಂದೆ ಜನ್ಮ ಕೊಟ್ಟಿರ್ಬೋದು, ಬಟ್ ಅಂಬೇಡ್ಕರ್ ಹುಡುಗದಲ್ಲೇ ಸಾಯ್ತೀವಿ ಅನ್ನೋದನ್ನು ಯಾರು ಅಮ್ಮ ನಮಗೆ ಜನ್ಮ ನೀಡಿ ಏನು ಮಾಡಿದ್ರು 5000 ವರ್ಷಗಳಿಂದ ಜೀತಿ ಕೆಟ್ಟಿದ್ರು. ನಾನು ಬಂದಿದ್ದೇನೆ, ನಿಮ್ಮ ಗೌರಿ ಬಿದ್ದವರು ಅದೆಲ್ಲ ಚಳವಳಿ, ಭೂ ಚಳವಳಿ ಇದೆಲ್ಲ ನಮಗೆ ಗೊತ್ತಿದೆ, ನಾಗಸಂದ್ರ ಚಳವಳಿ. ಹೀಗಾಗಿ ವರ್ಷದಿಂದ ಹಾಸ್ಟೆಲ್ ಇರ್ತಾ ಇದ್ವಿ. 50 ವರ್ಷದಿಂದ ನಮಗೆ ಶೂಟು ಬೂಟು ಪ್ಯಾಟ್ ಬಂದಿದ್ದು ತಿಳ್ಕೊ. ಕಾನೂನು ಬಂತು, ಎಲ್ಲ ಮಾಡಿಬಿಟ್ರು, ಸರ್ಕಾರಗಳು ಬಂದು ಸುಧಾಕರ್ ಅಂತ ಮಂತ್ರಿ ಆಗ್ಬಿಟ್ಟು ಅವ್ನು ಮಾಡ್ತಾರಂತೆ. ಈ ನಮ್ಮ ಯುವಕರು ಮನಸ್ಸಲ್ಲಿದೆ, ಯಾರು ಏನೇನು ಮಾಡಬೇಕಾದ್ರೂ ಮಾಡಬೇಕು ಅಂತಕ್ಕಂಥ ಒಂದು ಫೋರ್ಸ್ ಇರಬೇಕು. ದಟ್ ಫೋರ್ಸ್ ಈಸ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮಾಡಲಿಲ್ಲ ಅಂತ ಹೇಳಿದ್ರೆ ಇವರು ಸಂಸತ್ತನ್ನ, ಅಸೆಂಬ್ಲಿಗಳನ್ನ ಹೆಂಗೆ ನಡೆಸ್ತಾರೆ? ಈಗ ನೋಡಿ, ಮನೆಗೆ ಮನ್ ಕಿ ಬಾತ್ ಮಾತಾಡ್ತಾ ಇದ್ದ ಮೋದಿನ ಬರ್ತಾ ಕೇಳ್ಬಿಟ್ಟೆ. ಆಮೇಲೆ ಮೊದಲನೇ ಮಾತೇನಿರುತ್ತೆ, ಈ ಸಂವಿಧಾನಕ್ಕೆ 75 ವರ್ಷ ಸಂದಿದೆ, ಅದನ್ನ ಜಾರಿ ಮಾಡಬೇಕು ಅಂತ. ಈ ಕಡೆ ಕಾಂಗ್ರೆಸ್ ಇವರು ಸಂವಿಧಾನ ಪುಸ್ತಕವನ್ನು ಕಂಕಳಲ್ಲಿ ಸಿಕ್ಕಂಡು ಇವ್ರಿಗೂ ಓಡಾಡ್ತಾರೆ, ಆ ಕಡೆ ಮೋದಿನೂ ಆ ಕಡೆ ಬಂದ್ರೆ ನಾವು ಸಮುದಾಯ ಇದೆಯಲ್ಲ ಹಿಂಗೆ ನಿದ್ರೆ ಹೋಗ್ಬೋದು. ನಮ್ಗೆ ಓದ್ತಾನೆ ಅವನು ಪ್ರದೀಪ್ ಒಂದು ಈ ಸುಧಾಕರ್ ಒಂದು ಓದ್ಬಿಟ್ರೆ ಒಂದಷ್ಟು ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಮಾತು ಹೇಳ್ತಾರೆ, ವಿಷಾದದ ಮಾತು. ಏನ್ ಮಾಡೋ 500 ರೂಪಾಯಿ ಕೊಡ್ತಾರೆ, ಅದನ್ನ ಯಾಕೆ ಕಳ್ಕೊಳ್ಳೋದು ಅಂತ ಇಸ್ಕೊಂಡ್ರಿ. ಇದಕ್ಕಿಂತ ಅವ್ರು